ನಿಮ್ಮ ಹಳ್ಳಿಯ ಜನಸಂಖ್ಯೆ ಎಷ್ಟು ಸರ್? 4,500 ಸಾವಿರ ಜನ ಇತ್ತು ಸರ್. ಲಿಂಗಾಯತರು ಮೊದಲನೇ ಸ್ಥಾನದಲ್ಲಿದ್ದರೆ ಕುರುಬರು 2ನೇ ಸ್ಥಾನದಲ್ಲಿ, ಇನ್ನು ಹರಿಜನರು ಅಥವಾ ಈ ಥರದೊಂದು ಸಮೂಹ ಇತ್ತಲ್ಲ ಸರ್. ಆ ಸೌಹಾರ್ದತೆನೇ ಅಲ್ಲಿಯ ಜನರನ್ನ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇವತ್ತು ಬಡತನದ ರೇಖೆಯಿಂದ ಕೆಳಗೆ 70% ಜನ ಇದ್ದಾರೆ ಅಂತಾರೆ. ಮುಖ್ಯವಾಗಿ ಕಾರಣ ಏನಂತ ಹೇಳಿದ್ರೆ, ರಾಜಕಾರಣಿಗಳು ಏನಿದಾರಲ್ಲ ಸರ್, ಅವರು ಅದನ್ನ ಒಂದು ಸಮರ್ಪಕವಾದ ರೀತಿ ಒಳಗಡೆ ತಲುಪಿಸುವ ಹಾಗೆ ವ್ಯವಸ್ಥೆಗಳು ವ್ಯವಧಾನಗಳು ಇಲ್ಲ ಸರ್. ಆ ಪರಿಸ್ಥಿತಿ ಬದಲಾಗಿಲ್ವಲ್ಲ, ಯಾಕೆ? ಯಾವ ವ್ಯಕ್ತಿಗೆ ವೈಯಕ್ತಿಕವಾಗಿ ತನ್ನ ಸ್ಥಿತಿಯ ಅರಿವು ಇದ್ದು ತಾನು ಹೀಗಿರಬಾರದು, ನಾನು ಮೇಲ್ಮಟ್ಟಕ್ಕೆ ಬದುಕಬೇಕು, ಬೆಳಿಬೇಕು ಅನ್ನುವಂಥದ್ದನ್ನ, ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಯಾರಿಗಿರುತ್ತೋ ಅವ್ರಿಗೆ ಯಾವತ್ತೂ ಬಡತನ ಬರಲ್ಲ ಸರ್. ಇಂಗ್ಲಿಷಿನ ಶಾಲೆಗಳು ಇವತ್ತು ಎಷ್ಟೋ ಜನರಿಗೆ ವಂಚಿತರಾಗಿ ಹೊರಗಡೆ ಉಳಿತಾ ಇದ್ದಾರೆ ಇತ್ಯಾದಿಗಳನ್ನು. ಇದಕ್ಕೆ ಮುಖ್ಯವಾಗಿ ರಾಜಕಾರಣನೇ ಕಾರಣ ಸರ್. ಇಂಗ್ಲಿಷ್ ಶಾಲೆಗಳನ್ನ ಪರ್ಮಿಷನ್ ಕೊಡ್ತಾ ಇರೋದೇ ಸರ್ಕಾರಗಳು ಸರ್. ಎಲೆಕ್ಷನ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಕ್ಕೆ ಯಾರಿಗೆ ಶಕ್ತಿ ಇದೆ ಅವ್ರು ಮಾತ್ರ ಆಯ್ಕೆ ಆಗಿ ಬರ್ತಾ ಇದ್ದಾರೆ. ಚಿಂತನೆ ಇರುವಂತವ್ರು, ಕಳಕಳಿ ಇಂಥವ್ರು ಆಯ್ಕೆ ಆಗಿ ಬರಬೇಕಾದ್ರೆ ಏನು ಮಾಡಬೇಕು ನಮ್ಮ ದೇಶದಲ್ಲಿ? ಇವತ್ತು ನಾವು ರಾಜಕೀಯ ಅನ್ನೋದು ಒಂದು ದೊಡ್ಡ ಡೊಂಬರಾಟ ಆಗ್ತಾ ಇದೆ. ಒಬ್ಬರಿಗಿಂತ ಒಬ್ಬರಿಗೆ ಹೆಚ್ಚು ಆಶ್ವಾಸನೆಗಳನ್ನು ಕೊಡುವಂಥದ್ದು, ಅವರ ಮ್ಯಾನಿಫೆಸ್ಟೋಗಳನ್ನು ನೋಡಿದರೆ ನಮಗೆ ಗಾಬರಿ ಆಗುತ್ತೆ. ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನೀವೇನು ಕೆಲಸ ಮಾಡೋದೇ ಬೇಡ, ಏನೂ ಬೇಡ, ನಿಮಗೆ ಆರಾಮಾಗಿ ಮನೆಗೆ ನಾವು ತಂದು ಕೊಡ್ತೀವಿ ಅನ್ನುವಂಥ ರೀತಿ ಒಳಗಡೆ ಇವತ್ತು ಕೊಡ್ತಾ ಇದ್ದಾರೆ. ಯಾರು ಸರ್? ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ನಾವು ಬೆಳಕು ಜಗತ್ತಿಗೆಲ್ಲ ಅಂತ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಓಕೆ ಸರ್. ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದಲ್ಲಿ ಹಾಂ ಸರ್, ಅದನ್ನು ಲಾಂಚ್ ಮಾಡ್ತೇವೆ. ಓಕೆ ಸರ್. ಸೊ ಬೆಂಗಳೂರಿಗೆ ಸೀಮಿತವಾದಂಥ ಬುದ್ಧಿಜೀವಿಗಳನ್ನ, ಸಾಹಿತಿಗಳನ್ನ, ಕಲಾವಿದರನ್ನ ಸಂದರ್ಶನ ಮಾಡೋದು ಈಗ ಬೆಂಗಳೂರಲ್ಲಿ ಫ್ಯಾಷನ್ನು. ಹಾಂ ಸರ್. ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಾಂ ಸರ್. ನಿಮ್ಮಂಥ ಪ್ರತಿಭಾವಂತರನ್ನ, ಹಾಂ ಸರ್, ಚಿಂತಕರನ್ನು ಹಾಂ ಸರ್, ಸಂದರ್ಶನ ಮಾಡಿ ಹಾಂ ಸರ್, ನಮ್ಮ ವೀಕ್ಷಕರಿಗೆಲ್ಲ ತೋರಿಸೋಣ ಅಂತ ಹಾಂ ಸರ್, ಈ ನಿಮ್ಮ ಊರಿಗೆ ಬಂದಿದ್ದೇವೆ, ರಾಯಚೂರಿಗೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಪರಿಚಯ, ಹಾಂ ಸರ್, ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ ಹಾಂ ಸರ್, ಎಲ್ಲ ನೀವೇ ಹೇಳ್ಕೊಂಬಿಟ್ರೆ ಹಾಂ ಸರ್, ಚೆನ್ನಾಗಿರುತ್ತೆ. ಸರ್, ನನ್ನ ಹೆಸರು ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನಿ ಅಂತೇಳಿ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ 2ನೇ ಕುಲಪತಿ ಸರ್. ನಾನು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಸುಣಕಲಬಿದ್ರಿ ಅನ್ನೋ ಗ್ರಾಮ ಸರ್. ಸುಣಕಲಬಿದ್ರಿ ಅನ್ನೋ ಗ್ರಾಮ ಸರ್. ಅಲ್ಲಿ ನನ್ನ ತಂದೆ ಹೆಸರು ಭರಮಪ್ಪ ಕೆಳಗಿನ ಮನಿ ಅಂತೇಳಿ, ತಾಯಿ ಕಮಲಮ್ಮ ಅಂತೇಳಿ ಸರ್. ಸರ್, ಈ ಕೆಳಗಿನ ಮನಿ ಅನ್ನೋದು ನಿಮ್ಮ ಸರ್ನೇಮ? ಹಾಂ ಸರ್, ಅಡ್ಡ ಹೆಸರು ಸರ್. ಯಾಕೆ ಆ ಹೆಸರು ಬಂತು? ಮೋಸ್ಟ್ಲಿ ಸರ್, ಅದು ಜಾಗ್ರಫಿಕಲ್ ಆಗಿ ಇರುವಂಥದ್ದಕ್ಕೆ ಊರಿನಿಂದ ಕೆಳಗಡೆ ಇದ್ದದ ಕಾರಣಕ್ಕಾಗಿ ಕೆಳಗಿನ ಮನಿ ಅಂತೇಳಿ ಬಂದಿದೆ ಸರ್. ಮತ್ತು ಕೆಳಗಿನ ಮನೆ ಅನ್ನುವಂಥದ್ದು ಬಹುತೇಕವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಇದೆ ಸರ್. ಓಕೆ. ಲಿಂಗಾಯತರಲ್ಲಿದ್ದಾರೆ, ಮೈನಾರಿಟಿಯಲ್ಲಿ ಇದ್ದಾರೆ, ಹೀಗಾಗಿ ಅಂತ ಹೇಳ್ತಾರೆ. ಜಿಯೋಗ್ರಾಫಿಕಲಿ ಎಸ್ ಸರ್, ಸ್ವಲ್ಪ ಕೆಳಗಿದ್ರೆ ಕೆಳಗಿನ ಮನೆಗೆ ಒಂದು ಓಣಿ ಇರುತ್ತಲ್ಲ ಸರ್, ಆಗ ಕೆಳಗ ಅವ್ರ ಮನೆ ಇತ್ತಂದ್ರೆ ಅವ್ರು ಕೆಳಗಿನ ಮನೆ, ಮೂಲೆಯಲ್ಲಿ ಇದ್ರೆ ಅವ್ರ ಮೂಲಿ ಮನೆ, ಈ ಥರ ಸರ್ ಅದು. ಹಾಂ, ಹೇಳಿ ಸರ್. ಆ ಥರ ಸರ್. ಆಮೇಲೆ ನಾನು ಓದಿದ್ದು ಸುಣಕಲಬಿದ್ರಿಯಲ್ಲಿ ಸರ್. ನನ್ನ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲು PUC ವರೆಗೂ ನಾನು ಅಲ್ಲೇ ಓದಿದೆ. ಆಮೇಲೆ ನಂತರದಲ್ಲಿ BA ನಾನು ಪದವಿ ಕ್ಲಾಸನ್ನು ರಾಣೆಬೆನ್ನೂರು RTS ಕಾಲೇಜ್ನಲ್ಲಿ ಓದಿದ್ದೆ ಸರ್. ಆಮೇಲೆ ನನ್ನ ಅಣ್ಣ ಅವರು ಡಿಗ್ರಿ ಮಾಡ್ಕೊಂಡಿದ್ರು. ನನ್ನ ತಾಯಿ ಓದಿದ್ರು. ಹೌದು, ಅವರು ಮುಲ್ಕಿಯವರೆಗೆ ಓದಿದ್ರು. ತಂದೆ ಓದಿರಲಿಲ್ಲ ಸರ್, ಅವರು ವ್ಯವಸಾಯ. ಹಾಂ, ವ್ಯವಸಾಯ ಸರ್ ಅವರು. ಯಾಕಂದ್ರೆ ನನ್ನ ತಾಯಿ ಅಪ್ಪ ಬ್ರಿಟಿಷರ ಸೆನೆಟರಿ ಖಾತೆಯಲ್ಲಿ ಕೆಲಸ ಮಾಡಿದ್ರು ಸರ್. ಹಾಗಾಗಿ ಅವರು ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಅವರು ಶಿಕ್ಷಣ ಹೊಂದಿದ್ರು ಸರ್. ಬಹುತೇಕ ನಮ್ಮ ಊರಿನಲ್ಲಿ ಇದ್ದಂಥ ಒಂದು ಪರಿಸರ ನಮ್ಮನ್ನು ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಿತು ಅಂತ ಹೇಳ್ಬೋದು ಸರ್. ಯಾಕಂದರೆ ಬಹುತೇಕವಾಗಿ ನಮ್ಮೂರಲ್ಲಿ ಯಾರದೇ ಮನೆಗೆ ಹೋದರೂ ಕೂಡ ಒಬ್ಬ ಪದವೀಧರರು ಇದ್ದೇ ಇರ್ತಾರೆ ಸರ್, ಹೆಣ್ಮಕ್ಳ ಆದಿಯಾಗಿ ಕೂಡ. ನಿಮ್ಮ ಹಳ್ಳಿಯ ಜನಸಂಖ್ಯೆ ಎಷ್ಟು ಸರ್? ಸರ್, ಅವಾಗ ನಾನು ಇದ್ದ ಸಂದರ್ಭಕ್ಕೆ ಒಂದು 4,500 ಸಾವಿರ ಜನ ಇತ್ತು ಸರ್. ಈಗ ಸ್ವಲ್ಪ ಹೆಚ್ಚಾಗಿರ್ಬೋದು. ಓಕೆ. ಎಲ್ಲ ಸಮುದಾಯದವರು ಇದ್ದಾರೆ ಸರ್ ಅಲ್ಲಿ. ಲಿಂಗಾಯತರು ಮೊದಲನೇ ಸ್ಥಾನದಲ್ಲಿದ್ದರೆ, ಕುರುಬರು 2ನೇ ಸ್ಥಾನದಲ್ಲಿ, ಇನ್ನು ಹರಿಜನರು ಅಥವಾ ಅಂದರೆ ಜನಸಂಖ್ಯೆವಾರು ಸರ್ ಅವರು ಇದ್ದಾರೆ. ಇನ್ನು ಉಳಿದಂತೆ ಸಣ್ಣ ಪುಟ್ಟ ಸಮುದಾಯದವರು ಇದ್ದಾರೆ ಸರ್. ಈಗ ಬಡಿಗೆಯರು ಇತ್ಯಾದಿ ಆ ಥರದಲ್ಲಿ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಊರು ಸರ್ ಅದು. ಸ್ವಲ್ಪ ಧಾರ್ಮಿಕವಾಗಿ ಹೆಚ್ಚು ಪ್ರಭಾವಿತವಾಗಿರ್ತಕ್ಕಂಥ ಊರು. ಅದಕ್ಕೇನು ಕಾರಣ ಅಂದರೆ ಸರ್, ಅಲ್ಲಿ ವೀರಶೈವ ಮಠಗಳು ಸರ್. ಯಾಕಂದ್ರೆ ನಮ್ಮೂರಿನಿಂದನೇ 3 ಜನ ಜಗದ್ಗುರುಗಳಾಗಿ ಹೋಗಿರುವಂಥದ್ದು. ಹೌದು ಸರ್. ಯಾರು ಸರ್? ಯಾರು ನಂದೀಶ್ವರ ಸ್ವಾಮಿಗಳು ಅಂತ, ಏನು ಶಿವಾನಂದ ಮಠ ಗದಿಗೆಂದು ಅಂತ ಹೇಳಿದ್ದಾರೆ ಅವರು. ಆಮೇಲೆ ಅವರ ಇನ್ನೊಬ್ಬರು ಅಭಿನವ ಶಿವಾನಂದರು ಅವರು ಅಲ್ಲಿ ಅವರೇ, ಮತ್ತು ಪಂಡಿತರಾದ್ರು ಕೂಡ ಅಲ್ಲಿ ಅವರೇ ಸರ್, ಅಲ್ಲೇ ಇದ್ದು ಹೋದವರು ಅವರು. ಹಾಗಾಗಿ 3 ಜನ ಅಲ್ಲಿ ಹೋಗಿದ್ದರು. ಅವರ ಪ್ರಭಾವ ಹೆಚ್ಚು ಎಲ್ಲ ಸಮುದಾಯದ ಮೇಲೂ ಕೂಡ ಆಗಿದೆ ಸರ್. ಅದು ಅವರೇ ಲಿಂಗಾಯತರು ಅಂತೇನಲ್ಲ,
ಅಲ್ಲಿ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಭೇದ ಇರಲಿಲ್ಲ. ಆ ಥರ ಈ ಜಾತಿ ಭೇದ ಅಥವಾ ಅವರು ಇವರು ಮೇಲು ಕೀಳು ಆ ಭಾವನೆ ಏನು ಇರಲಿಲ್ಲ ಸರ್. ನಮ್ಮ ಊರಿನಲ್ಲಿ ಒಬ್ಬರು ಅರಳಿ ಅಂತ ಹೇಳಿದ್ರು, ಅವ್ರ ಮನೆಯಲ್ಲಿ ಹೋಗಿ ರೊಟ್ಟಿ ಮಾಡೋರೇ ದಲಿತರಾಗಿದ್ರು ಸರ್. ಕಲ್ಯಾಣ ಕರ್ನಾಟಕ ಇದ್ದಂಗೆ. ಹಾ, ಆ ಥರದಲ್ಲಿ ಅವ್ರಿಗೆ ಆ ಭಾವನೆ ಇತ್ತಿಲ್ಲ ಗೊತ್ತಿಲ್ಲ ಸರ್. ಬಟ್ ಅಲ್ಲಿದ್ದಂಥ ಒಂದೇನು ಸ್ವಾಮಿಗಳ ಪ್ರಭಾವ ಇತ್ತಲ್ಲ ಸರ್, ಅವರು ಎಲ್ರಿಗೂ ಸಾಮೂಹಿಕವಾಗಿ ಪರ್ವಗಳನ್ನು ಮಾಡೋದು, ಒಬ್ಬರು ತಟ್ಟೆ ಒಬ್ಬರು ಇಸ್ಕೊಂಡು ಊಟ ಮಾಡೋದು, ಈ ಥರದೊಂದು ಸಮೂಹ ಇತ್ತಲ್ಲ ಸರ್. ಆ ಸೌಹಾರ್ದತೆಯೇ ಅಲ್ಲಿಯ ಜನರನ್ನ ಆ ಜಾತಿ ಭೇದ ಭಾವಗಳಿಂದ ಮುಕ್ತಗೊಳಿಸಿ ಅವರೆಲ್ಲರನ್ನೂ ಒಂದು ಅಣ್ಣ ತಮ್ಮರು ಅನ್ನೋ ರೀತಿ ಒಳಗಡೆ ಭಾವನೆಯಿಂದ ಬೆಳೆಸಿದ್ದು ಒಂದು ಊರು ಸರ್. ನೀವು ಓದ್ತಾ ಇದ್ದಾಗ ಹಾಂ ಸರ್, ನಿಮಗೆ ಏನಾಗಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇತ್ತು ಸರ್? ಒಂದು ನನಗೆ ಬಹುತೇಕ ಅವತ್ತಿನ ಪರಿಸರದಲ್ಲಿ ನಮ್ಮೂರಲ್ಲಿ ಹೆಚ್ಚಾಗಿ ಮೇಸ್ಟ್ರಿಗಳು ಭಾಳ ಇದ್ದರು ಸರ್. ನಾನು ಶಿಕ್ಷಕರು ಸಂದರ್ಶನ ಮಾಡಿದ ಸಂದರ್ಭಕ್ಕೇ ಸುಮಾರು 700 ಚಿಲ್ಲರೆ ಹೆಚ್ಚು ಮೇಸ್ಟ್ರುಗಳಿದ್ದರು ಸರ್ ನಿಮ್ಮ ಹಳ್ಳಿಲೇ. ನಮ್ಮ ಹಳ್ಳಿಯಲ್ಲಿ ಸರ್. ಯಾಕಂದರೆ ಒಂದು ಮನೆಯಲ್ಲಿ 5-6 ಜನ ಮೇಸ್ಟ್ರುಗಳು ಸರ್. ಅಪ್ಪ ಅಮ್ಮ ಮೇಸ್ಟ್ರು, ಮಗ ಮೇಸ್ಟ್ರು ಅಥವಾ ಬಂದರ ಸೊಸೆನೋ ಮೇಸ್ಟ್ರು. ಮೇಸ್ಟ್ರು ಅಂದ್ರೆ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಹೌದು ಸರ್, ಪ್ರೌಢಶಾಲೆ. ಕಾಲೇಜ್ ಲೆಕ್ಚರರ್ಸ್ ಯಾರು ಇದ್ರು ಸರ್? ಇದ್ರು ಕಾಲೇಜ್ ಲೆಕ್ಚರ್ಸು ಬೇರೆ ಬೇರೆ ಊರುಗಳಲ್ಲಿ ಇದ್ರು. ಯಾಕಂದ್ರೆ ಅಲ್ಲಿ ತಂಬದ್ ಅಂತೇಳಿ ಒಬ್ಬರು MSc ಅವತ್ತಿನ ಕಾಲದಲ್ಲೇ ಮಾಡಿದವರು ಇದ್ದರು, ಬ್ಯಾಂಕ್ ಎಂಪ್ಲಾಯಿ ಇದ್ದರು. ಬಹುತೇಕವಾಗಿ ನನಗನ್ಸೋ ಮಟ್ಟಿಗೆ ಅಬಕಾರಿ ಒಂದು ಬಿಟ್ಟು ಉಳಿದ ಎಲ್ಲ ಇಲಾಖೆಯಲ್ಲೂ ಕೂಡ ಇಲ್ಲಿ ನೌಕರದಾರ ಇದ್ದರು ಸರ್. ಅಬಕಾರಿಗೆ ಯಾಕೆ ಹೋಗಲಿಲ್ಲ ಸರ್? ಗೊತ್ತಿಲ್ಲ ಸರ್, ಅದೇನು ಕಾಕತಾಳಿ. ನಾನು ಅವರು ಸಂದರ್ಶನ ಮಾಡುವಾಗ ನನಗೂ ಆಶ್ಚರ್ಯ ಆಯಿತು ಸರ್. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಎಲ್ಲದರಲ್ಲೇ ಇದ್ದಾರೆ, ರೆವಿನ್ಯೂದಲ್ಲಿ ಇದ್ದಾರೆ. ಬಟ್ ಅಬಕಾರಿಗೆ ಯಾಕೆ ಹೋಗಲಿಲ್ಲ ನಮ್ಮ ಊರಿನವರು ಅಂತ ಬಹುತೇಕ ಅದು ಪರಿಚಯ ಆಗಿರಲಿಕ್ಕಿಲ್ಲ ಸರ್, ಅಬಕಾರಿ ಇಲಾಖೆಗೆ ಹೋಗಬೇಕು ಇತ್ಯಾದಿ ಅನ್ನುವಂಥದ್ದು. ಅಥವಾ ಈ ಧಾರ್ಮಿಕ ಪ್ರವಚನಗಳಿಂದ ಇದರಿಂದ ಸ್ವಲ್ಪ ಅದು ಇರ್ಬೋದು ಸರ್, ಹೋಗಬಾರ್ದು, ಅಲ್ಲಿ ಹೋಗಬಾರ್ದು ಅನ್ನುವಂಥದ್ದು. ಅದು ಮದ್ಯವನ್ನು ಮಾರುವಂತ ಕೆಲಸ, ಅದರಿಂದ ಹೌದು ಮಾಡಬಾರ್ದು ಅಂತಲೂ ಇರ್ಬೋದು. ಒಂದು ಮಾನಸಿಕವಾಗಿ ಅದು ಇರ್ಬೋದು, ಒಂದು ಮಾರಲ್ ಫಿಯರ್. ಎಸ್, ಆ ಕಾರಣನೇ ಇರಬೇಕು ಸರ್. ಹಂಗಾಗಿ ಯಾರು ಹೋಗಿಲ್ಲ ಸರ್, ಇವತ್ತಿಗೂ ಹೋಗಿಲ್ಲ ಸರ್ ಇಲ್ಲಿ. ನೀವು IPS IAS ಬಗ್ಗೆ ಯಾಕೆ? IPS ಆದವರು ಇದ್ದಾರೆ ಸರ್ ಇಲ್ಲಿ. ಆಮೇಲೆ ನಮ್ಮ ರಿಲೇಷನ್ ಒಬ್ಬರು ಹೋಗಿದ್ರು, CBI ಆಫೀಸರ್ ಆಗಿ ಹೋಗಿದ್ರು, ಯಡ್ನವ್ರು ಅಂತೇಳಿ ಅಂತಂದು. ನೀವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಿ? ಸರ್ ಇಲ್ಲ, ನನಗೆ ಮೇಸ್ಟ್ರ್ ಆಗಬೇಕು, ಅದು ನನಗೆ ಪಾಠ ಮಾಡಿದ ಮೇಸ್ಟ್ರ್ ಪ್ರಭಾವ ಸರ್. ಅವರ ಲ್ಯಾಂಗ್ವೇಜು, ಅವ್ರು ಹೇಳೋ ರೀತಿ, ಅವ್ರ ನಿರೂಪಣೆ, ಇವೆಲ್ಲ ನಮಗೆ ಹೈಸ್ಕೂಲ್ ಮತ್ತು PUC ಒಳಗಡೆ ಇವ್ರ ಥರ ಮೇಸ್ಟ್ರ್ ಆಗಬೇಕು ಅನ್ನೋಂಥ ಒಂದು ಇದು ಬಂತು ಸರ್. ಬಹುತೇಕ ನಾನು BA ಓದುವಾಗಲೂ ಕೂಡ ನಾನು ಮೇಸ್ಟ್ರ್ ಆಗಬೇಕಂತಲೇ ಆಸೆ ಇತ್ತು. ಆಮೇಲೆ ನನಗೆ ಪಾಠ ಹೇಳ್ಕೊಟ್ಟು ಮೇಸ್ಟ್ರುಗಳು, ನೀನು ಬುದ್ಧಿವಂತ ಇದೆಯಾ, ನೀನು ಲೆಕ್ಚರ್ ಆಗ್ಬೋದು, ನೀನು MA ಮಾಡು ಅಂತಲೇ ನಮಗೆ ಕನಸುಗಳನ್ನು ಬಿತ್ತಿದ್ರಿ ಸರ್. ಆ ಹಿನ್ನೆಲೆಯಲ್ಲಿ ನಾನು MA ಮಾಡಬೇಕಂತಲೇ ನೇರವಾಗಿ ಬಂದೆ ಸರ್ ನಾನು. ಸರ್, ನಿಮ್ಮ ಬಾಲ್ಯದಲ್ಲಿ ನೀವು ಕಂಡಂಗೆ ನಿಮ್ಮ ಹಳ್ಳಿಲಿ ಮತ್ತು ಅಕ್ಕಪಕ್ಕದ ಹಳ್ಳಿಲಿ ಬಡತನ ಇತ್ತ ಸರ್? ಸರ್, ಬಡತನ ಅಂತ ಹೇಳಿದ್ರೆ ಆ ಊರಿನಲ್ಲಿ ಬಡತನ ಇತ್ತು ಸರ್. ಕಾರಣ ಅಂತ ಹೇಳಿದ್ರೆ ಮಳೆಗಾಲ ಆಗ್ತಿರ್ಲಿಲ್ಲ ಸರ್, ಬರಗಾಲ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 10 ವರ್ಷಗಳ ಕಾಲ ಬರಗಾಲ ಬಿದ್ದಿತ್ತು ಸರ್. ನನಗೆ ಗೊತ್ತಿರೋ ಹಾಗೆ 74ರಿಂದ 81, 82ರವರೆಗೆ ಮಳೆಯೇ ಬಂದಿರಲಿಲ್ಲ ಸರ್. ಆ ಸ್ಥಿತಿ ಎಲ್ಲ ಸಮುದಾಯದವ್ರಿಗೂ, ಎಲ್ಲ ಮನೆಗಳಿಗೂ ಆಗಿತ್ತು ಸರ್. ಅದು ಯಾರೋ ಒಬ್ಬೊಬ್ಬರು ನೌಕರದಾರ ಏನಿದ್ರಲ್ಲ ಅವರು ಚೆನ್ನಾಗಿದ್ದರು, ರೈತಾಪಿ ವರ್ಗದವರಿಗೆ ತುಂಬ ಎಫೆಕ್ಟಿವ್ ಆಗಿತ್ತದು, ಆ ಸ್ಥಿತಿ ಆಗಿದ್ದದು ಸರ್. ಅದು ಈಗಿನ ಬಡತನದ ಮಟ್ಟ ಹೇಗಿದೆ ಸರ್ ನಿಮ್ಮ ಹಳ್ಳಿಗಳ ಕಡೆ? ಇವಾಗ ತುಂಬ ಚೆನ್ನಾಗಿದೆ ಸರ್. ಏನಂದರೆ ಬಡತನ ಅನ್ನುವಂಥದ್ದು ಏನಿಲ್ಲ ಸರ್, ತುಂಬ ಸಮೃದ್ಧವಾಗಿದ್ದಾರೆ. ಆಮೇಲೆ ನನಗೆ ಭಾಳ ಎಲ್ಲ ಸಮುದಾಯ ಸರ್. ಇನ್ನೂ ಒಂದು ಏನಂದರೆ ನಮ್ಮಲ್ಲಿ ತುಂಬ ಹೆಚ್ಚು ಶ್ರಮಿಕರು ಸರ್, ಶ್ರಮಜೀವಿಗಳು, ಪ್ರತಿಯೊಂದು ವರ್ಗದವರು ಕೂಡ. ನಮ್ಮಲ್ಲಿ ಹೇಗಿತ್ತು ಅಂದರೆ ಸರ್, ಇವ್ರು ನೌಕರದಾರ ಹೆಂಡತಿ ಇವ್ರು ಆರಾಮಾಗಿರ್ಬೇಕು ಅಂತ ಏನಿರಲಿಲ್ಲ ಸರ್. ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿಗಳಿದ್ದರೂ ಕೂಡ ಗಂಡ ಮೇಸ್ಟ್ರಾಗಿ ಶಾಲೆಗೆ ಹೋಗಿದ್ರು, ಹೆಂಡತಿ ಸಗಣಿ ಬುಟ್ಟಿ ಹೊತ್ಕೊಂಡು ತಿಪ್ಪಿಗೆ ಹಾಕಿ ಬಂದು ಮನೆ ಕೆಲಸ ಮಾಡುವಂಥ ಒಂದು ವಿಧಾನ ಇತ್ತು ಸರ್. ಇದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ನಮ್ಮ ರಿಲೇಟಿವ್ಸ್ ಕೂಡ ಹಾಗೆ ಇದ್ದರು. ನಿಮ್ಮ ಹಳ್ಳಿ ಒಂಥರ ಆದರ್ಶಪ್ರಾಯವಾದ ಹಳ್ಳಿ. ಖಂಡಿತ ಸರ್. ನಾನು ಈ ಸಾಮಾಜಿಕ ತಾರತಮ್ಯ ಇರಲಿಲ್ಲ ಸರ್. ಆ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇವತ್ತು ಬಡತನದ ರೇಖೆಯಿಂದ ಕೆಳಗೆ 70% ಜನ ಇದ್ದಾರೆ ಅಂತಾರೆ. ಅದಕ್ಕೇನು ಸರ್ ಕಾರಣ? ಸ್ವಾತಂತ್ರ್ಯ ಬಂದ್ಮೇಲೂ ನಮಗೆ ಆ ಪರಿಸ್ಥಿತಿ ಬದಲಾಗಿಲ್ವಲ್ಲ, ಯಾಕೆ ಸರ್? ನನಗೆ 2 ಇಚ್ಛೆಗಳು ಕಾರಣ ಸರ್ ಕಾಣಿಸುತ್ತೆ ಸರ್. ಒಂದು, ನಮ್ಮಲ್ಲಿ ಇರ್ತಕ್ಕಂಥ ಆರ್ಥಿಕ ಅಸಮಾನತೆಗಳು ಕಾರಣ ಆಗಿರ್ಬೋದು ಅನ್ನುವಂಥದ್ದು ಒಂದು ಸರ್. ಎರಡನೇದು, ನನಗೆ ವೈಯಕ್ತಿಕವಾಗಿ ನಾನು ಹೇಳೋದಂದರೆ, ಯಾವ ವ್ಯಕ್ತಿಗೆ ವೈಯಕ್ತಿಕವಾಗಿ ತನ್ನ ಸ್ಥಿತಿಯ ಅರಿವು ಇದ್ದು ತಾನು ಹೀಗಿರಬಾರದು, ನಾನು ಮೇಲ್ಮಟ್ಟಕ್ಕೆ ಬದುಕಬೇಕು, ಬೆಳಿಬೇಕು ಅನ್ನುವಂಥದ್ದನ್ನು, ತನ್ನ ಸುತ್ತಲಿರ್ತಕ್ಕಂಥ ಅವಕಾಶಗಳನ್ನು ತಾನು ಸದುಪಯೋಗಪಡಿಸ್ಕೊಂಡು ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ಇಚ್ಛಾಶಕ್ತಿ ಯಾರಿಗಿರುತ್ತೋ ಅವ್ರಿಗೆ ಯಾವತ್ತೂ ಬಡತನ ಬರಲ್ಲ ಸರ್. ಇಲ್ಲದೇ ಅವರು ಕೊಡಲಿ ಇವರು ಕೊಡಲಿ, ಆಮೇಲೆ ಇವರು ಈಗ ಬರುವಂಥ ಗ್ಯಾರಂಟಿಗಳು ಇತ್ಯಾದಿಗಳು ಅವಲಂಬಿತವಾಗಿ ಇರುವಂಥ ಒಂದು
ಮಾನಸಿಕ ವ್ಯಸನ ಏನಿದೆಯಲ್ಲ ಸರ್, ಅದು ಅವ್ರನ್ನ ಬಡತನಕ್ಕೆ ತಳ್ಳಬಹುದು ಸರ್. ಯಾಕಂತ ಹೇಳಿದರೆ ಇವತ್ತು ಸರ್ಕಾರಗಳು ಕೊಡುವ ಯೋಜನೆಗಳಾಗಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಎಲ್ರಿಗೂ ಸಮಾನವಾಗಿ ಕೊಡುವಂಥ ಶಿಕ್ಷಣ ಇದೆ. ಎಲ್ಲರೂ ಕೂಡ ಅಲ್ಲಿ ಅವಕಾಶವನ್ನು ಬಳಸ್ಕೋಬಹುದು. ಹೀಗಿದ್ದಾಗ ಬಡತನ ಅನ್ನುವಂಥದ್ದನ್ನು ನನಗೆ ನಾನು ಹೊಡೆದೋಡಿಸ್ಕೋಬೇಕು ಅನ್ನುವಂಥ ಒಂದು ಪ್ರಜ್ಞೆ ನನ್ನೊಳಗಡೆ ಬರಬೇಕು ಸರ್. ಸರ್, ಅವಕಾಶ ವಂಚಿತರಾಗಿದ್ದಾಗ ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಸೊ ಈ ಬಡವರ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು ಅಂತಂದರೆ ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಅಲ್ಲಿ ಫೀಸ್ ಜಾಸ್ತಿ ಕೊಡಬೇಕು, ಡೊನೇಷನ್ ಕೊಡಬೇಕು. ಈ ರೀತಿ ಆದ್ದರಿಂದ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಉತ್ತಮ ಶಿಕ್ಷಣ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಸಿಗ್ತಾ ಇದೆ. ಈ ಅವಕಾಶ ವಂಚಿತರಾದವ್ರನ್ನ ಸರ್ಕಾರವಾಗಲಿ ಸಮಾಜವಾಗಲಿ ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಬಡತನ ಹಾಗೇ ಉಳ್ಕೊಂಡಿದೆ ಸ್ವಾತಂತ್ರ್ಯ ಬಂದ ಮೇಲೂ. ಈ ಆರ್ಥಿಕ ಅಸಮಾನತೆ ಅನ್ನೋದು ನೀವೇ ಉಪಯೋಗಿಸಿದ್ರಿ ಈ ಪದ. ಸೊ ಈಗ ಶ್ರೀಮಂತರಾಗ್ತಾಯಿದ್ರೆ ಬಡವರು ಆಗ್ತಾನೆ ಇದೆ. ಹೌದು ಸರ್. ಇದಕ್ಕೇನು ಕಾರಣ ಇರ್ಬೋದು ಸರ್? ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಇವತ್ತು ರಾಜಕಾರಣಿಗಳು ಏನಿದ್ದಾರಲ್ಲ ಸರ್, ಅವರು ಅದನ್ನು ಒಂದು ಸಮರ್ಪಕವಾದ ರೀತಿ ಒಳಗಡೆ ತಲುಪಿಸುವ ಹಾಗೆ ವ್ಯವಧಾನಗಳು ಇಲ್ಲ ಸರ್. ಮೊದಲನೇದು, ಈಗ ಶಿಕ್ಷಣದ ಬಗ್ಗೆ ತಾವು ಹೇಳಿದ್ದಾರೆ ಸರ್, ಇಂಗ್ಲೀಷಿನ ಶಾಲೆಗಳು ಇವತ್ತು ಎಷ್ಟೋ ಜನರಿಗೆ ವಂಚಿತರಾಗಿ ಹೊರಗಡೆ ಉಳಿತಾ ಇದ್ದಾರೆ ಇತ್ಯಾದಿಗಳಂತೇಳಿ. ಇದಕ್ಕೆ ಮುಖ್ಯವಾಗಿ ರಾಜಕಾರಣನೇ ಕಾರಣ ಸರ್. ಇಂಗ್ಲೀಷ್ ಶಾಲೆಗಳನ್ನು ಪರ್ಮಿಷನ್ ಕೊಡ್ತಾ ಇರೋದೇ ಸರ್ಕಾರಗಳು ಸರ್. ಅಲ್ಲಿ ಹೋಗ್ತಾ ಇರತಕ್ಕಂಥವ್ರು ಫೀಸ್ ಸ್ಟ್ರಕ್ಚರ್ ಇತ್ಯಾದಿಗಳೆಲ್ಲ ಹೋಗುವಂಥದ್ದು ಒಂದು ಮೇಲ್ವರ್ಗದ ಅಥವಾ ಆರ್ಥಿಕವಾಗಿ ಸಬಲತೆ ಯಾರು ಹೊಂದಿರ್ತಾರೆ ಅವರಿಗೆ ಅವಕಾಶಗಳು ಇರ್ತದೆ ಸರ್. ಆರ್ಥಿಕತೆ ಸಬಲತೆ ಇಲ್ಲದೇ ಇದ್ದವನು ಕನ್ನಡ ಶಾಲೆಗಳಿಗೆ ಹೋಗ್ತಾರೆ. ಕನ್ನಡ ಶಾಲೆಗಳನ್ನು ಕೂಡ ನೀವು ಇಂಗ್ಲೀಷ್ ಶಾಲೆಗಳ ಥರನೇ ಮಾರ್ಪಡಿಸಿದರೆ, ಅಲ್ಲಿ ಉತ್ತಮ ಶಿಕ್ಷಣ ಕೊಟ್ಟರೆ ಇಲ್ಲಿ ತಾರತಮ್ಯಗಳು ಬರೋ ಪ್ರಶ್ನೆನೇ ಇಲ್ಲ ಸರ್. ಸರ್, ನೀವು ರಾಜಕಾರಣಿಗಳು ಅಂದರು, ಇವತ್ತಿನ ರಾಜಕಾರಣಿಗಳು ಯಾರಾಗ್ತಾ ಇದ್ದಾರೆ? ಎಲೆಕ್ಷನ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಕ್ಕೆ ಯಾರಿಗೆ ಶಕ್ತಿ ಇದೆ ಅವ್ರು ಮಾತ್ರ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ನಿಮ್ಮಂಥವ್ರು ಚುನಾವಣೆ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗಲ್ಲ. ಸೊ ನಮಗೆ ಶಾಸನಗಳನ್ನು ಮಾಡುವಂಥವರು ಸುಸಂಸ್ಕೃತರು, ವಿದ್ಯಾವಂತರು, ಸ್ಟೇಟ್ಸ್ಮನ್ನು ಮುತ್ಸದ್ದಿಗಳು ಆಗದೆ ಹೋದರೆ ಸಮಾಜ ಸುಧಾರಣೆ ಹೇಗಾಗುತ್ತೆ? ಆದ್ದರಿಂದ ಆಯಿಸಿ ವಿದ್ಯಾವಂತರು ಮತ್ತು ಸಮಾಜದ ಬಗ್ಗೆ ಚಿಂತನೆ ಇರುವಂಥವ್ರು, ಕಳಕಳಿ ಇಂಥವ್ರು ಆಯ್ಕೆ ಆಗಿ ಬರಬೇಕಾದ್ರೆ ಏನು ಮಾಡಬೇಕು ನಮ್ಮ ದೇಶದಲ್ಲಿ? ಸರ್, ಒಂದು ಮತದಾರ ತಾನು ಪ್ರಜ್ಞಾವಂತನಾಗಬೇಕು ಸರ್. ಆಮೇಲೆ ತನ್ನನ್ನು ತಾನು ಮಾರಾಟ ಮಾಡಿಕೊಳ್ಳುವಂಥ ವ್ಯವಧಾನ ನಿಂತ್ಕೊಳ್ಬೇಕು ಸರ್. ಆಮೇಲೆ ಮೂರನೇದಾಗಿ, ಒಳ್ಳೆಯ ವ್ಯಕ್ತಿ ಯಾರಿದ್ದಾರೆ ಆತ ಆಯ್ಕೆ ಆಗಿ ಬಂದರೆ ಏನು ಮಾಡಬಲ್ಲ ಅನ್ನುವಂಥ ಒಂದು ಪ್ರಜ್ಞೆ ನಮ್ಮೊಳಗಡೆ ಬಂದರೆ ಖಂಡಿತವಾಗಲೂ ಕೂಡ ಪ್ರಜ್ಞಾವಂತರು, ಬುದ್ಧಿವಂತರು, ಸುಸಂಸ್ಕೃತರು ಆಯ್ಕೆ ಆಗೋದಕ್ಕೆ ಸಾಧ್ಯ ಸರ್. ಸರ್, ಅಂಥ ಪರಿಸ್ಥಿತಿ ಇದೆಯಾ ಈಗ ನಮ್ಮ ಹಳ್ಳಿಗಳ ಕಡೆ? ಸರ್, ಈಗಿನ ಸದ್ಯದ ಮಟ್ಟದಲ್ಲಿ ಅಂತೂ ಇಲ್ಲ ಸರ್, ಕಾಣ್ತಾ ಇಲ್ಲ. ಯಾಕಂದರೆ ಇವತ್ತು ನಾವು ರಾಜಕೀಯ ಅನ್ನೋದು ಒಂದು ದೊಡ್ಡ ಡೊಂಬರಾಟ ಆಗ್ತಾ ಇದೆ. ಒಬ್ಬರಿಗಿಂತ ಒಬ್ಬರಿಗೆ ಹೆಚ್ಚು ಆಶ್ವಾಸನೆಗಳನ್ನು ಕೊಡುವಂಥದ್ದು, ಅವರ ಮ್ಯಾನಿಫೆಸ್ಟೋಗಳನ್ನು ನೋಡಿದರೆ ನಮಗೆ ಗಾಬರಿ ಆಗುತ್ತೆ. ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನೀವೇನು ಕೆಲಸ ಮಾಡೋದೇ ಬೇಡ, ಏನೂ ಬೇಡ, ನಿಮಗೆ ಆರಾಮಾಗಿ ಮನೆಗೆ ನಾವು ತಂದು ಕೊಡ್ತೀವಿ ಅನ್ನುವಂಥ ರೀತಿ ಒಳಗಡೆ ಇವತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಬಹುತೇಕವಾಗಿ ಮತದಾರನ ಇವತ್ತು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅಂಥವುಗಳಿಗೆ ಬಲಿಪಶು ಆಗದ ಹಾಗೆ ಜನಗಳು ಪ್ರಜ್ಞಾವಂತರಾಗಬೇಕು ಸರ್.